ಏನು ಚರ್ಚೆ ಆಯ್ತು, ಏನು ತೀರ್ಮಾನ ಆಗಿದೆ, ಹೋರಾಟ ಯಾವ ರೀತಿ ಇರುತ್ತೆ? ಈ ಹಾಸನ್ನೊಳಗಿನ ರಿಪಬ್ಲಿಕ್ ಏನಿದೆ, ಈ ಪಾಳೆಗಾರಿ ದಬ್ಬಾಳಿಕೆ ಮಾಡುತ್ತಿರುವಂಥ ದೇವೇಗೌಡರ ಕುಟುಂಬ, ಅವ್ರ ಮಗ, ಮೊಮ್ಮಗ, ಸಣ್ಣ ಮಗ, ಸೊಸಿ ಯಾರ್ಯಾರಿದ್ದರು, ಅವ್ರ ದಬ್ಬಾಳಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸುವಂಥ ಒಂದು ದೊಡ್ಡ ಹೋರಾಟವನ್ನು ಇದೇ ತಿಂಗಳು 30ನೇ ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ. ಪ್ರಜ್ವಲ್ ರೇವಣ್ಣನನ್ನು ತಕ್ಷಣವೇ ಯಾವ ಬಿಲದಲ್ಲಿ ಮುಚ್ಚಿಕೊಂಡಿದ್ರು ಕೂಡ ಸರ್ಕಾರಕ್ಕೆ ಮೀರಿದ್ದೇನಲ್ಲ. ಕೇಂದ್ರ ಸರ್ಕಾರ ಅವನನ್ನು ಹಿಡಿತಂದು ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು. ಅನೇಕ ಡಿಮಾಂಡ್ಗಳು ಕೂಡ ನಾವು ಅವತ್ತು ಇಟ್ಟಿದ್ದೇವೆ. ಮತ್ತು ಅವತ್ತಿನ ಹೋರಾಟಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ದಲಿತ, ರೈತ, ಕಾರ್ಮಿಕ, ಮಹಿಳಾ, ಅಲ್ಪಸಂಖ್ಯಾತ, ಲೈಂಗಿಕ ಅಲ್ಪಸಂಖ್ಯಾತ, ಯುವಜನ, ವಿದ್ಯಾರ್ಥಿ, ವಿಜ್ಞಾನ ಸಂಘಟನೆ, ಹೀಗೆ ಎಲ್ಲ ಪ್ರಗತಿಪರ ಮಾನವಪರವಾಗಿರ್ತಕ್ಕಂಥ ಸಂಘಟನೆಗಳಿಂದ ತಾವಾಗೇನೆ ಸ್ವಯಂ ಸಿದ್ಧರಾಗಿ ಜನ ಬರ್ತಾರೆ. ಅವತ್ತಿನ ದಿವಸ ಕರ್ನಾಟಕದ ಎಲ್ಲ ದಾರಿಗಳು ಹಾಸನದ ಕಡೆಗಿರ್ತದೆ. ಐತಿಹಾಸಿಕವಾಗಿ ಹಾಸನ್ ಚಲೋ ನಾವು ಅವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಸನ್ ಚಲೋ. ಇಲ್ಲಿ 10 ಸಂಘಟನೆಗಳ ಮುಖಂಡರು ಇಲ್ಲಿ ಸೇರಿದ್ದೇವೆ, ಯಾವುದೇ ಒಂದು ಸಂಘಟನೆ ಇಲ್ಲ. ಆ 10 ಸಂಘಟನೆಯ ಮುಖಂಡರ ಒಕ್ಕೋರಿನಿಂದ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನು ಅಂತ ಕೇಳಿದರೆ, ಹಾಸನದಲ್ಲಿ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ಈ ಲೈಂಗಿಕ ಹತ್ಯಾಕಾಂಡ ಏನಿದೆ, ಈ ಹತ್ಯಾಕಾಂಡದಲ್ಲಿ ಭಾಗವಹಿಸಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕಠಿಣವಾದ ಉಗ್ರವಾದ ಶಿಕ್ಷೆ ಆಗಬೇಕು. ರಾಜಕೀಯ ಪಕ್ಷಗಳು ತಮ್ಮ ಸೋಲು ಗೆಲುವಿನ ಕೆರ್ಚಾಟದಲ್ಲಿ ಇಲ್ಲಿಯ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕ್ರಮವನ್ನು ಒಕ್ಕೋರಲಿನಿಂದ ನಾವು ಖಂಡಿಸ್ತೇವೆ. ನಿಮ್ಮ ಅಧಿಕಾರಕ್ಕಾಗಿ, ನಿಮ್ಮ ಸ್ಥಾನಕ್ಕಾಗಿ, ಸಂಪತ್ತಿನ ಉಳಿವೆಗಾಗಿ, ಅದು ವಿರೋಧ ಪಕ್ಷವೋ, ಆಳುತ್ತಿರುವ ಪಕ್ಷವೋ, ಮೂರನೇ ಪಕ್ಷವೋ, ಯಾವ ಪಕ್ಷವೋ ಗೊತ್ತಿಲ್ಲ, ಮಹಿಳೆಯರ ಮೇಲೆ ನೀವು ನಡೆಸುತ್ತಿರುವಂಥ ಶತಮಾನಗಳ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಈ ಧೋರಣೆಯನ್ನು ನೀವು ನಿಲ್ಲಿಸದಿದ್ದರೆ ಇವತ್ತು ಇಡೀ ಕರ್ನಾಟಕದ, ಕೇವಲ ಅವತ್ತು ಹಾಸನದಲ್ಲಿ ಮಾತ್ರ ಹೋರಾಟ ಆಗ್ತದೆ ಅಂತಲ್ಲ, ಹಾಸನದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕರಪತ್ರವನ್ನು ಹಂಚ್ತಾ ಇದ್ದೇವೆ, ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ, ಎಲ್ಲ ಜಿಲ್ಲೆಗಳಲ್ಲಿ ಸೆಮಿನಾರ್ಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ದೇವೇಗೌಡರ ಕುಟುಂಬಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವಾಗೆ ಮುಂದೆ ಬಂದು ನಿಮ್ಮ ಮೊಮ್ಮಗನಿಗೆ ನಿಜವಾಗಿ ಈ ನೆಲದ ಉಪ್ಪು ತಿಂದಿರಿ, ನೀವು ಈ ನೆಲದ ಅಸಂಖ್ಯಾತ ಜನ ನಿಮ್ಯಾಗ ಭಕ್ತಿ ಇಟ್ಟು ಓಟ್ ಹಾಕ್ಯಾರ. ಕೊನೆ ಕಾಲಕ್ಕೆ, ಸಾಯುವ ಕಾಲಕ್ಕಾದರೂ ಈ ನೆಲದ ಋಣ ತೀರಿಸ್ರಿ ಗೌಡ್ರೆ. ನಿಮ್ಮ ಪುತ್ರ ಪ್ರೇಮ, ನಿಮ್ಮ ಕುಟುಂಬ ವ್ಯಾಮೋಹದಿಂದ ಹೊರಗೆ ಬರ್ರಿ ಗೌಡ್ರೆ. ಇದೇ ಮೋಹದಿಂದ ಎಷ್ಟು ದಿನ ಅಂತ ಒದ್ದಾಡಿ ಸಾಯ್ತೀರಿ. ಈಗಾದರೂ ತಪ್ಪಿಗೆ ತಪ್ಪನ್ನೋದನ್ನು ಕಲೀರಿ. ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ದುಷ್ಟರನ್ನು ಹೊರತಂದು ಶಿಕ್ಷೆಗೆ ಒಳಪಡಿಸ್ರಿ. ನೀವು ಒಳಪಡಿಸದೇ ಇದ್ದರೆ ಯಾವ ಜನ ಅವತ್ತು ಪ್ರೀತಿಯಿಂದ ಓಟ್ ಹಾಕ್ಯಾರ ಆ ಜನ ಅಷ್ಟೇ ಕೋಪದಿಂದ, ದ್ವೇಷದಿಂದ ನಿಮ್ಮ ಮುಖದ ಮೇಲೆ ಥೂ ಅಂತ ಉಗುಳ್ತಾರೆ. ನೆನ್ಪಿಟ್ಕೋರಿ, ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ನೆರೀತೇವೆ. ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ. ಮತ್ತು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ನಾವು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಇಲ್ಲಿ ಸಂತ್ರಸ್ತ ಮಹಿಳೆಯರಿಗೆ, ಅಂದರೆ ಯಾರು ಬಲಿಪಶು ಆಗಿದ್ದಾರೆ ಆ ಮಹಿಳೆಯರ ಘನತೆ, ಗೌರವ ಕಾಪಾಡುವ ರೀತಿಯಲ್ಲಿ ನಿಮ್ಮ ತನಿಖೆ ಇರಬೇಕು. ಮಹಿಳೆಯರ ಬಗೆಗಿರುವಂಥ ನಕಾರಾತ್ಮಕವಾಗಿರ್ತಕ್ಕಂಥ ಡೈಲಾಗ್ಗಳೇನವ ಅವು ನಿಲ್ಲಿಸಬೇಕು. ಅಲ್ಲಲ್ಲಿ ಹರಿದಾಡುತ್ತಿರುವಂಥ ಈ ಪೆಂಡ್ರೈವ್ನ ದೃಶ್ಯಾವಳಿಗಳೇನಲ್ಲ ಆ ದೃಶ್ಯಾವಳಿಗಳನ್ನ ನಿಲ್ಲಿಸಬೇಕು, ತಡೆ ಹಿಡಿಬೇಕು. ಯಾರೇ ಆದರೂ ಕೂಡ ಮಹಿಳೆಯರ ಬಗ್ಗೆ ನಕಾರಾತ್ಮಕವಾಗಿ, ಹಗುರವಾಗಿ ಮಾತನಾಡಿ ಕೂಡುದು. ಈ ನೆಲದ ಮಹಿಳೆಯರು, ಹರುಷದ ನೀಲಾಂಬಿಕೆ ಹೇಳಿದಾಳೆ, ಬಸವಣ್ಣವರ ಹೆಂಡತಿ, ನಾನು ಹಂದೆಯಲ್ಲ, ಹರ್ಷವುಳ್ಳ ಧೈರ್ಯದ ಹೆಣ್ಣು. ಹೌದು, ನಾವ್ಯಾರು ಹೇಡಿಗಳಲ್ಲ, ನಮ್ಮನ್ನು ನೀವು ದುರ್ಬಳಕೆ ಮಾಡ್ಕೊಂಡಿರ್ಬೋದು, ಆದರೆ ನಾವು ನಿಮ್ಮ ಗುಲಾಮರಲ್ಲ, ನಿಮಗೆ ಶಾಶ್ವತವಾಗಿ ಹಂಚಿ ಕೂಡವರಲ್ಲ. ಆ ಮಹಿಳೆಯರ ಜೊತೆಗೆ ನಾವು ನಿಂದಿರ್ತೇವೆ, ಆ ಮಹಿಳೆಯರ ಪರವಾಗಿ ನಾವು ಕೆಲಸ ಮಾಡ್ತೇವೆ. ಆ ಮಹಿಳೆಯರ ಒಳಗೆ ಒಂದು ಧೈರ್ಯ, ಸ್ಥೈರ್ಯ ತುಂಬಲಿಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಅನೇಕ ಜನ ಬರ್ತಾರೆ. ಅದೊಂದು ದೊಡ್ಡ ದೃಶ್ಯಾವಳಿಯಾಗಿ ಪ್ರಾಯಶಃ ನಿಮ್ಮಲ್ಲಿರ್ತಕ್ಕಂಥ ಈ ಜಮೀನ್ದಾರಿ ವ್ಯವಸ್ಥೆಯ ಕಲ್ಲುಗಳು ಅಳಿಗಾಡ್ತವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಹೇಳಬೇಕಾಗಿರುವಂಥದ್ದು, ಇದುವರೆಗಿನ ತನಕ ಇಷ್ಟು ದೊಡ್ಡ ಲೈಂಗಿಕ ಹತ್ಯಾಕಾಂಡ ಹಾಸನದಲ್ಲಿ ನಡೆದ ನಂತರದಲ್ಲಿ ಈಗಾಗಲೇ ತಿಂಗಳಾಗ್ತಾ ಬಂತು, 22ಕ್ಕೆ ತಿಂಗಳಾಗುತ್ತೆ. ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಆಡಬೇಕಾಗಿತ್ತು. ನಾವು ಈಗಲಾದರೂ ಕೂಡ ಮುಖ್ಯಮಂತ್ರಿಗಳು ಬಂದು ಜಿಲ್ಲೆಗೆ ಆಗಮಿಸಿ ಅವರು ಬಹಿರಂಗ ಪತ್ರಿಕಾಗೋಷ್ಠಿಯ ಮೂಲಕ ಹೆಣ್ಣುಮಕ್ಕಳಿಗೆ ರಕ್ಷಣೆಯ ಭರವಸೆಯನ್ನು
ಮತ್ತು ಅವರಿಗೆ ಗೌಪ್ಯತೆಯ ಭರವಸೆಯನ್ನ ಮತ್ತು ಸರ್ಕಾರದಿಂದ ಅವರು ಏನನ್ನ ನಿರೀಕ್ಷಿಸ್ತಿದ್ದಾರೆ, ಕಾನೂನು ಸಲಹೆ ಇರ್ಬೋದು ಅಥವಾ ಅವರಿಗೆ ಬೇಕಾದಂಥ ಪರಿಹಾರ ಇರ್ಬೋದು, ಪುನರ್ವಸತಿ ಇರ್ಬೋದು, ಈ ರೀತಿಯಾದಂಥ ಏನೇ ಸರ್ಕಾರದ ಸೌಲಭ್ಯಗಳಿದೆ ಅದನ್ನು ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ನಮ್ಮೆಲ್ಲ ಸಂಘಟನೆಯ ಮೂಲಕ ನಾವಿವತ್ತು ಹಕ್ಕೊತ್ತಾಯ ಮಾಡ್ತಿದ್ವಿ. ಸಾಧ್ಯವಾದರೆ 30ನೇ ತಾರೀಕೇನೆ ನಾವು ಯಾವತ್ತು ಮೇ 30ಕ್ಕೆ ಈ ಹಾಸನ್ ಚಲೋ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ. ಆವತ್ತೇ ಬಂದು ನಮ್ಮ ಮನವಿಯನ್ನ, ನಮ್ಮ ಹಕ್ಕೊತ್ತಾಯ ಪತ್ರವನ್ನ ಸ್ವೀಕರಿಸಿ ಅವರ ಭರವಸೆಗಳನ್ನ ನಮ್ಮ ಈ ಸಂಘಟನೆಗೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ಕೂಡ ನಾವೀಗಾಗಲೇ SIT ನಡೆಸ್ತಾ ಇದೆ ತನಿಖೆ. ಹಾಗಾಗಿ ಅದ್ರ ಬಗ್ಗೆ ನಾವು ಈಗಾಗಲೇ ಎಲ್ಲ ರೀತಿಯ ತನಿಖೆ ಕೂಡ SIT ಮುಖಾಂತರ ನಡೀತಾ ಇರೋದ್ರಿಂದ ಅದಕ್ಕೆ ಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮತ್ತು ಯಾವುದೇ ಬೇರೆ ಬೇರೆ ಪಕ್ಷಗಳು ಇವತ್ತು ಏನೇನೆಲ್ಲ ತಮ್ಮ ರಾಜಕೀಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾವೆ ಅದನ್ನು ನಿಲ್ಲಿಸಿ SIT ತನಿಖೆ ಪೂರ್ಣ ಪ್ರಮಾಣದಲ್ಲಿ ಈ ಬಲಿಪಶುಗಳಾದಂಥ ಹೆಣ್ಣು ಮಕ್ಕಳ ಪರವಾಗಿ ಅದು ದೌರ್ಜನ್ಯ ನಡೆಸಿದ್ದಿರ್ಬೋದು ಅಥವಾ ಪೆನ್ ಡ್ರೈವ್ ಹಂಚಿದ್ದಿರ್ಬೋದು, ಆಮೇಲೆ ಈ ಪಕ್ಷಗಳು ಅವ್ರುಗಳನ್ನು ದುರ್ಬಳಕೆ ಮಾಡ್ಕೊಳ್ತಿರ್ಬೋದು, ಇವೆಲ್ಲವದ್ರ ವಿರುದ್ಧವಾಗಿ ಇದು SIT ತನಿಖೆ ನಡಿಬೇಕು ಅಂತ ನಮ್ಮ ಹಕ್ಕೊತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.